ಮಹಾಸಂಗಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಡಿಶ್ ವಾಶ್ ಅಥವಾ ಪಾತ್ರೆ ತೊಳೆಯೋ ಲಿಕ್ವಿಡನ್ನು ಮಾಡೋದನ್ನು ತೋರಿಸ್ಕೊಡ್ತೀನಿ. ಹೇಗೆ ಅಂತ ಹೇಳಿದ್ರೆ, ಮೊದಲು ನಾವು ಒಂದು 10 ರಿಂದ 15 ನಿಂಬೆಹಣ್ಣನ್ನು ತೊಗೊಳ್ಬೇಕಾಗತ್ತೆ, ಅಥವಾ ಜಾಸ್ತಿ ಇದ್ರೂ ಪರವಾಗಿಲ್ಲ, ಒಂದು 1/4 kg ಆಗೋಷ್ಟು. ಚೆನ್ನಾಗಿ ಇರೋದು ಅಂದರೆ ಇವಾಗ ಸ್ವಲ್ಪ ಹಾಳಾಗಿರೋದು ಆ ಥರ ಎಲ್ಲ ಇರುತ್ತಲ್ಲ, ನೋಡಿ ಇವಾಗ ಇಲ್ಲಿ ತೋರಿಸ್ತಾ ಇದ್ದಿಲ್ಲ, ಸಿಪ್ಪೆ ಅಂದರೆ ನಿಂಬೆಹಣ್ಣನ್ನು ಹಿಂಡಿರುವಂತಹ ಸಿಪ್ಪೆಗಳನ್ನು ನಾವು ವೇಸ್ಟ್ ಮಾಡದೆ ಹೋದರೆ ಹಾಗೆ ಒಂದು ಕಡೆ ಎತ್ತಿಟ್ಕೋಬೇಕು, ಬಿಸಾಡಬಾರ್ದು. ಅದಾದಮೇಲೆ ನಿಂಬೆಹಣ್ಣಲ್ಲಿ ಹುಳಿ ಇರಲ್ಲ, ಕಾಯಿ ಇರುತ್ತೆ, ತುಂಬ ಹಿಂಡಿದ್ರೆ ನೀರು ಬರಲ್ಲ, ಆ ಥರದ್ದು ನಿಂಬೆಹಣ್ಣನ್ನು ಒಂದಿಷ್ಟು ಒಟ್ಟು ಮಾಡಿಟ್ಕೋಬೇಕು ತಂದಿರೋದ್ರಲ್ಲಿ. ಆಮೇಲೆ ಚೆನ್ನಾಗಿರೋದು, ಒಂದು ಸ್ವಲ್ಪ ಅಲ್ಪ ಹಾಳಾಗಿರೋದು ಅದೆಲ್ಲ ಸೇರಿಸಿ ಒಂದು 1/4 kg ನಿಂಬೆಹಣ್ಣನ್ನು ಒಟ್ಟು ಮಾಡಿಕೊಂಡು ಈ ಥರ ಹೆಚ್ಕೊಂಡು ಸಿಪ್ಪೆ ಮತ್ತು ಅಂದರೆ ಹುಳಿ ಇಲ್ಲದೆ ಇರೋ ಸಿಪ್ಪೆ ಎಲ್ಲದನ್ನು ಸೇರಿಸ್ಬಿಟ್ಟು ಒಂದು ಕುಕ್ಕರಲ್ಲಿ ಹಾಕಿ ಅದನ್ನು 3 ವಿಷಲ್ ಕೂಗಿಸ್ಕೋಬೇಕು. 3 ವಿಷಲ್ ಹೊಡೆಸಿದ ಮೇಲೆ ಅದು ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ನಾವು ಇನ್ನೊಂದು ಕಡೆ ಬಿಸಿ ನೀರನ್ನು ಕಾಯಿಸ್ಕೋಬೇಕು. ಇವಾಗ ಒಂದು 1/4 kg ನಿಂಬೆಹಣ್ಣಿದೆ ಅಂತಂದರೆ ನಾವು 1 ರಿಂದ 1.5 ಲೀಟ್ರ್ ನೀರು ಹಾಕ್ಬೋದು. ಸೊ ಇವಾಗ ಬಿಸಿ ನೀರನ್ನು ಕಾಯಿಸಿ ಒಂದು ಕಡೆ ಎತ್ತಿಟ್ಕೊಂಡಿರಬೇಕು. ಅದಾದಮೇಲೆ ಇವಾಗ 3 ವಿಷಲ್ ಆದಮೇಲೆ ನಿಂಬೆಹಣ್ಣು ಏನು ಬೆಂದಿರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೋಬೇಕು. ನಿಂಬೆಹಣ್ಣು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು, ಒಂದು ಉಗುರು ಬೆಚ್ಚಗಾದರೂ ಆಗಬೇಕು. ಅದಾದಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು, ಪೇಸ್ಟ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕಾದ್ರೆ ನಾವೇನು ಮಾಡಬೇಕು, ಸ್ವಲ್ಪ ಲಿಕ್ವಿಡಾಗಿ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಮಾಡ್ಕೊಂಡಿರೋ ಸ್ವಲ್ಪ ಗಟ್ಟಿ ಆಯಿತು, ಇವತ್ತು ಸ್ವಲ್ಪ ತೆಳು ಲಿಕ್ವಿಡ್ ಮಾಡ್ಕೋಬೇಕು, ಒಂಥರ ಕಲಿಸ್ಲಿಕ್ಕೆ ಈಸಿ ಆಗುತ್ತೆ. ನೋಡಿ ಇವಾಗ ಸ್ವಲ್ಪ ಗಟ್ಟಿಯಾಗಿದೆ ಇದು. ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಲಿಕ್ವಿಡ್ ಥರ ಮಾಡ್ಕೋಬೇಕು. ನಾವೇನು ಕಾಯಿಸಿ ಆರಿಸಿಟ್ಕೊಂಡಿರ್ತೀವಲ್ಲ ಅದೇ ನೀರನ್ನೇ ಹಾಕಬೇಕಾಗತ್ತೆ ಇದಕ್ಕೆ. ಇವಾಗ ನಾನು ಇಲ್ಲಿ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಗಟ್ಟಿಯಾಗಿದ್ದು ನಾವು ನೀರು ಆ್ಯಡ್ ಮಾಡಿದಾಗ ಸ್ವಲ್ಪ ಕಲಿಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ, ತುಂಬ ಕಲಿಸ್ಬೇಕಾಗತ್ತೆ. ಬೈ ಚಾನ್ಸ್ ಕಲಿಸೋಕ್ಕಾಗಿಲ್ಲ ಅಂದರೆ ಮತ್ತೆ ನೀರು ಆ್ಯಡ್ ಮಾಡಿ ಪುನಃ ಮಿಕ್ಸಿ ಮಾಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ನಾವು ಇದಕ್ಕೆ ಕೆಲವೊಂದು ಐಟಮ್ಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಅದೇನೇನು ಅಂತ ಹೇಳಿಬಿಟ್ಟು ನಾನಿಲ್ಲಿ ತೋರಿಸ್ತೀನಿ, ಬನ್ನಿ. ನಾವು ಎಲ್ಲ ಇಂಗ್ರೀಡಿಯೆಂಟನ್ನು ಸೇರಿಸೋಕ್ಕಿಂತ ಮುಂಚೆ ಸ್ವಲ್ಪ ಈ ಥರ ಕೈ ಆಡಿಸ್ಕೊಳ್ಬೇಕಾಗತ್ತೆ ಚೆನ್ನಾಗಿ, ಯಾಕಂದರೆ ಅದು ನೀಟಾಗಿ ನೊರೆ ಬರೋ ಥರ ಆಗಬೇಕು. ಹಾಗಾಗಿ ನಾವು ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೋಬೇಕು, ಒಂದು 2 ರಿಂದ 3 ನಿಮಿಷ ಕೈ ಆಡಿಸ್ಕೊಳ್ಬೇಕಾಗತ್ತೆ. ಇದಾದಮೇಲೆ ನಾವು ಏನು 1.5 ಲೀಟ್ರ್ ನೀರು ಕಾಯಿಸ್ಕೊಂಡಿರ್ತೀವಲ್ಲ ಅದಿಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ನಾವು ಇದಕ್ಕೆ 2 ಸ್ಪೂನು ಸೋಡಾನ ಹಾಕಬೇಕು. ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ನೋಡಿ ಹೇಗೆ ನೊರೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೋಡಾ ಹಾಕಿ ಕಲಸಿದ ತಕ್ಷಣ ಈ ಥರ ಚೆನ್ನಾಗಿ 1-2 ನಿಮಿಷ ಕಲಿಸ್ಕೊಳ್ಬೇಕು. ಅದಾದಮೇಲೆ ನಾವು 2 ಸ್ಪೂನ್ ವೆನಿಗರ್ ಹಾಕಬೇಕು. ಅದಾದಮೇಲೆ ನಾವು 1 ಸ್ಪೂನ್ ಅರಿಶಿನ ಹಾಕಬೇಕು. 1 ರಿಂದ 1.5 ಸ್ಪೂನ್ ಅರಿಶಿನ ಹಾಕಬೇಕು, ಯಾಕಂದರೆ ಇದು ಆ್ಯಂಟಿಬಯೋಟಿಕ್ ಅಂತಲೇ ಹೇಳ್ತಾರೆ. ಸೊ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಆ್ಯಂಡ್ ಒಂಥರ ಒಳ್ಳೆ ಕಲರ್ ಕೊಡುತ್ತೆ ಇದು. ಸೊ ಹಾಗಾಗಿ ನಾವು ಇದನ್ನು ಆ್ಯಡ್ ಮಾಡ್ಕೋಬೋದು. ಇದೆಲ್ಲ ಆದಮೇಲೆ ನಾವು ವಿಮ್ ಜೆಲ್ ಅಥವಾ ಯಾವುದೇ ಆದಂತಹ ಡಿಶ್ ಲಿಕ್ವಿಡನ್ನು 1 ರಿಂದ 2 ಸ್ಪೂನು ಆ್ಯಡ್ ಮಾಡ್ಕೋಬೋದು. ಇದನ್ನು ಆ್ಯಡ್ ಮಾಡೋದ್ರಿಂದ ನೊರೆ ನಮಗೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಆ್ಯಂಡ್ ನಾವು ಒಂದು ತಿಂಗಳು ಅಥವಾ 2 ತಿಂಗಳು ಇಟ್ರೂ ಅಥವಾ 3 ಮಂತ್ಸ್ ಇಟ್ರೂ ಯಾವುದೇ ರೀತಿಯ ಹಾಳಾಗಲ್ಲ ಈ ಲಿಕ್ವಿಡ್. ಸೊ ಹಾಗಾಗಿ ನಾವು ಲಿಕ್ವಿಡನ್ನು ಸ್ವಲ್ಪ ಸೇರಿಸ್ಬೇಕು ಇದಕ್ಕೆ. ಅಂದರೆ ನಾವು ಅಂಗಡಿಯಿಂದ ತರ್ತೀವಲ್ಲ ವಿಮ್ ಲಿಕ್ವಿಡ್, ಅದನ್ನು ಸೇರಿಸ್ಕೊಳ್ಬೇಕು ಸ್ವಲ್ಪ. ಇಲ್ಲ ನಂಗೆ ನೊರೆ ಎಲ್ಲ ಬೇಡ, ಏನು ಅವಶ್ಯಕತೆ ಇಲ್ಲ ಅಂತಂದರೆ ನಮ್ಮ ಮನೇಲಿ ಇರುತ್ತಲ್ಲ ಅಂಟಲು ಕಾಯಿ ಅಂತ ಹೇಳ್ತಾರೆ, ಅದನ್ನು ನೆನೆಸ್ಬಿಟ್ಟು ಅದ್ರದ್ದು ನೊರೆನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು. ಬನ್ನಿ ಇವಾಗ ನಾನು ಮಾಡಿರುವಂತಹ ಡಿಶ್ ಲಿಕ್ವಿಡನ್ನು ತೊಗೊಂಡು ವಾಶ್ ಮಾಡಿ ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಾಗುತ್ತೆ ನಿಜವಾಗ್ಲೂ, ತುಂಬಾ ಕ್ಲೀನ್ ಆಗುತ್ತೆ. ಆ್ಯಂಡ್ ನಾವು ಮಾಡಿರುವಂತಹ ಲಿಕ್ವಿಡನ್ನು ನಾವು ಯಾವುದೇ ರೀತಿಯ ಬಾಟಲಲ್ಲಾದ್ರೂ ಹಾಕಿಟ್ಕೊಳ್ಬಹುದು.
ಇವಾಗ ಅದು ಇದು ಅಂತಲ್ಲ, ಯಾವ ಬಾಟಲ್ ಆದರೂ ಓಕೆ. ಇವಾಗ ನಾವು ವಾಷಿಂಗ್ ಮಿಷಿನ್ ಬಾಟಲ್ಸ್ ಇರುತ್ತಲ್ವ ಖಾಲಿ ಆಗಿರೋದು, ಅಲ್ಲಿ ತೊಗೊಂಡಿರೋಂಥ ಲಿಕ್ವಿಡ್ದು ಬಾಟಲ್, ಅದಕ್ಕೂ ಕೂಡ ಹಾಕಿಡ್ಬೋದು. ನಾನು ಹಾಗೆ ಮಾಡ್ತೀನಿ. ನೀವು ಯಾವ ಬಾಟಲಲ್ಲಿ ಹಾಕಿದ್ರೂ ಏನು ತೊಂದರೆ ಇಲ್ಲ, ಯಾವುದ್ರಲ್ಲಾದರೂ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನೋಡಿ ಹೇಗೆ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ನೋಡ್ಬೋದು ನೀವು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಪಾತ್ರೆ. ನಾವು ಅಂಗಡಿಯಿಂದ ತರುವಂಥ ಸೋಪು ವಾಶ್ ಮಾಡಿದ ತಕ್ಷಣ ಅದು ಹಾಗೆ ಒಂಥರ ವೈಟ್ ಕಾಣಿಸ್ತಾ ಇರುತ್ತೆ ವಾಶ್ ಆದಮೇಲೆ ಪಾತ್ರೆಗಳೆಲ್ಲ. ಅದಕ್ಕಿಂತ ನಾವು ಒಂದು 15-20 ನಿಮಿಷ ಟೈಮ್ ವೇಸ್ಟ್ ಮಾಡಿದ್ರೆ ಮನೆಯಲ್ಲೇ ಒಂದು ಒಳ್ಳೆ ಲಿಕ್ವಿಡನ್ನು ತಯಾರಿ ಮಾಡ್ಕೊಳ್ಬೋದು. ನೋಡಿ ಇವಾಗ ಈ ಪಾತ್ರೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ತೊಳೆದಿರೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳಿಬಿಟ್ಟು. ಟಚ್ ಮಾಡಿದ್ರೇ ಗೊತ್ತಾಗುತ್ತೆ ನಮಗೆ, ಆ ಫೀಲ್ ಬರುತ್ತೆ ಕ್ಲೀನ್ ಆಗಿದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.